ಬೇರೆ ಯಾರಾದರೂ ಪ್ರಶ್ನೆ? ಸಮಯ ಬಿಡು ಮಾಡಿಕೊಂಡು ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಮತ್ತೆ ಅದೇ ರೀತಿ ನಮ್ಮ ನಮ್ಮ ತಾಲೂಕು ಸಮಿತಿ ವತಿಯಿಂದ ಹಿಂದಿನ ಅನುಮತಿ ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 11 ಗ್ರಾಮ ಪಂಚಾಯಿತಿಗಳ ನೌಕರರ ಸರ್ವ ಸದಸ್ಯರ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಗೋಪಾಲಕೃಷ್ಣ ಅರಳಹಳ್ಳಿ ಮಾತನಾಡಿ, ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ವೇತನವನ್ನು 2022ರಲ್ಲೇ ಪುನರ್ ವಿಮರ್ಶೆಗೆ ಒಳಪಡಿಸಬೇಕಿತ್ತು. ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಅತಿ ಕಡಿಮೆ ವೇತನ ಪರಿಷ್ಕರಣೆ ಮಾಡಿತ್ತು. ಈ ಅವೈಜ್ಞಾನಿಕವಾದ ವೇತನ ಪರಿಷ್ಕರಣೆಯನ್ನು ಹೈಕೋರ್ಟ್ ರದ್ದುಗೊಳಿಸಿ ವೈಜ್ಞಾನಿಕ ಕನಿಷ್ಠ ವೇತನ ಪರಿಷ್ಕರಣೆ ಮಾಡುವಂತೆ ಆದೇಶ ನೀಡಿತ್ತು. ಆದರೆ ರಾಜ್ಯ ಸರ್ಕಾರವು ಜಾರಿಗೆ ತರದೆ ವಿಳಂಬ ಮಾಡುತ್ತಿದೆ. ಇದೇ ತಿಂಗಳು ಮೇ 30ರಂದು ರಾಜ್ಯಾದ್ಯಂತ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕಂತೇಳಿ ಒತ್ತಾಯ ಮಾಡಿ ಹೋರಾಟವನ್ನು ಮಾಡ್ತಾಯಿದೆ. ಕಳೆದ ಹಲವಾರು ವರ್ಷಗಳಿಂದ ನೌಕರರಿಗೆ, ಪಂಚಾಯತಿ ನೌಕರರಿಗೆ ಅದರಲ್ಲೂ ಕನಿಷ್ಠ ವೇತನ ಜಾರಿ ಆಗ್ತಾಯಿಲ್ಲ. ಇವತ್ತಿನ ಬೆಲೆ ಏರಿಕೆ ಒಳಗಡೆ ಇವತ್ತು ಜೀವನ ಮಾಡೋದೇ ಕಷ್ಟ ಇರುವಾಗ ಕೇವಲ 21,000 ರೂಪಾಯಿ ತೊಗೊಂಡು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಲಿಕ್ಕೆ ಮೇ 30ರಂದು ಕಾರ್ಯಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಇವತ್ತು ಮೋದಿಯವರು 4 ಕಾರ್ಮಿಕ ನೀತಿ ಸಂಹಿತೆಗಳನ್ನು ತರ್ತಾ ಇದ್ದಾರೆ. ಇದ್ರ ಮುಖಾಂತರ ನಮ್ಮ ನೌಕರರ, ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ಇದನ್ನು ವಿರೋಧ ಮಾಡಬೇಕು, ಅದನ್ನು ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ದಿಟ್ಟತನವನ್ನು ಸಿದ್ದರಾಮಯ್ಯನವರು ತೋರಿಸ್ಬೇಕು. ಕೇರಳದಲ್ಲಿ ಹಿಂದೆ ಇದ್ದಂಥ ಪಿನರಾಯಿ ವಿಜಯನ್ ಅವರು ಏನು ನಾವು ಜಾರಿ ಮಾಡಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿದರು, ಆ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಕನಿಷ್ಠ ಕೂಲಿ 36,000 ರೂಪಾಯಿ ಸಿಗಬೇಕು ಅನ್ನೋದು ಒತ್ತಾಯವನ್ನು ಈ ಮೂಲಕ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರಾದ ವೆಂಕಟರಾಜು, ತಾಲೂಕು ಅಧ್ಯಕ್ಷ ಚೇತನ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯದರ್ಶಿ ಎಂ ಹರೀಶ್, ತಾಲೂಕು ಖಜಾಂಚಿ ಎಸ್ಪಿ ಮಂಜುನಾಥ್, ಉಪಾಧ್ಯಕ್ಷೆ ಕೃಷ್ಣಮ್ಮ ಮತ್ತಿತರರು ಹಾಜರಿದ್ದರು. ಅನುಮೋದನೆ ಸಹ ಕೊಡ್ತೀವಿ. ಜೊತೆಗೆ ನಿಮ್ಮದು PF ಏನಿದೆ, ಸರ್ಕಾರ ಕನಿಷ್ಠ ವೇತನ ಏನು ನಿಗದಿಪಡಿಸಿದೆ ಅದನ್ನೆಲ್ಲ ಕೊಡ್ತೀವಿ. ಅದ್ರ ನಂತರ ಏನಾದರೂ ಅಪಾಯಿಂಟ್ ಆಗಿದ್ರೆ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಪಡ್ಕೊಂಡಾಗಿದ್ದರೆ ಅವ್ರಿಗೂ ಮಾಡಿಸ್ಕೊಡ್ತೀನಿ. ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ, ನಮ್ಮಲ್ಲಿ ಇಂಥ ಸ್ವೀಟ್ ಹುದ್ದೆ ಖಾಲಿ ಇದೆ, ನಮ್ಮಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆ ಖಾಲಿ ಇದೆ, ಅದೇ ನಮ್ಮಲ್ಲಿ ವಾಟರ್ ಮ್ಯಾನ್ ಹುದ್ದೆ ಖಾಲಿ ಇದೆ, ಇದನ್ನು ತಗೊಳ್ಳೋಕೆ ನಾವು ಅನುಮತಿ ಕೊಡಿ ಅಂತ ನಾವು ಜಿಲ್ಲಾ ಪಂಚಾಯತ್ ಲೆಟ್ರ್ ಹಾಕಿರ್ತೀವಿ. ಅಲ್ಲಿಂದ ಅನುಮತಿ ತಗೊಂಡೇನು ತಮ್ಮದು ಸೆಲೆಕ್ಷನ್ ಆಗಿದ್ರೆ ತಮಗೂ ಸಹ ಸರ್ಕಾರ ಏನು ನಿಗದಿಪಡಿಸಿದೆ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ಕೊಡ್ತೀವಿ. ಇದನ್ನು ಹೊರತುಪಡಿಸಿ ಸಹ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಲೇಬರ್ ಕೋಡ್, ತಾಲೂಕು ಕೋಡ್ಗಳು ತಂದು ಕಾರ್ಮಿಕರ ಒಂದು ಹಿತಾಸಕ್ತಿಯನ್ನು ಕಚ್ಚುತ್ತಾ ಇದ್ದಾರೆ. ಅದನ್ನು ವಿರುದ್ಧವಾಗಿ ನಾವು ಮೇ 30ನೇ ತಾರೀಕು ಕಾರ್ಮಿಕ ಇಲಾಖೆ ಹತ್ರ, ನಮ್ಮ ಬೆಂಗಳೂರು ಕಾರ್ಮಿಕ ಇಲಾಖೆ ಮುಂದೆ ನಾವು ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಆಗಬೇಕು ಅಂತ ನಮ್ಮ ಸಂಘಟನೆ ಕರೆ ಮೇರೆಗೆ ನಾವು ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆ ಮುಂದೆ 30ನೇ ತಾರೀಕು ಧರಣಿ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಕನಿಷ್ಠ ವೇತನ ಈಗಿರುವಂಥ ಬೆಲೆ ಏರಿಕೆಗಳಿಗೆ ಅನುಗುಣವಾಗಿ ಒಂದು ಸಂಸಾರ ಜೀವನ ಮಾಡಲಿಕ್ಕೆ ಸಾಲ್ತಾ ಇಲ್ಲ. ಹಾಗಾಗಿ 36,000 ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಅಂತೇಳಿ ನಾವು 30ನೇ ತಾರೀಕು ಹೋರಾಟಕ್ಕೆ ಇಳಿತಾ ಇದ್ದೀವಿ. ಈ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಸಹಿ ಸಂಗ್ರಹ ಮಾಡಿ ಅವರಿಗೆ ಮುಖ್ಯಮಂತ್ರಿಗಳಿಗೂ ತಲುಪಿಸ್ತಾ ಇದ್ದೀವಿ. ನಾವು 30ನೇ ತಾರೀಕು ಹೋರಾಟಕ್ಕೆ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಏನಿದೆ, ನಮ್ಮ ಈ ತಾಲೂಕಿಂದ ನಮ್ಮ ಎಲ್ಲ ನೌಕರರು 30ನೇ ತಾರೀಕು ಹೋರಾಟದಲ್ಲಿ ಭಾಗವಹಿಸಿ